ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಸಮಗ್ರ ಸಾಮ್ರಾಟ. ಇಂದಿನ ವಿಡಿಯೋ ಜಾಕು F5ನಲ್ಲಿ E1 ಎರರ್ ಬರ್ತಾಯಿದೆ. ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡಿ. ಇದು ಮಿಷಿನ್ದು ವೀಲ್ ಜಾಮ್ ಆಗಿದ್ದರೆ ನಿಮಗೆ ಆ ಥರ E1 ಎರರ್ ಬರುತ್ತೆ. ಜಾಮ್ ಯಾಕಾಗುತ್ತೆ ಅಂದರೆ ಕೆಳಗಡೆ ಶಟ್ಲಲ್ಲಿ ದಾರ ಸೇರಿಕೊಂಡಿರುತ್ತೆ. ಒಂದು ವೇಳೆ ಮಷಿನ್ ನೀವು ಉಲ್ಟಾ ತಿರುಗಿಸಿರ್ಬೋದು, ಇಲ್ಲ ನೀವು ಸ್ಟಿಚ್ ಮಾಡಬೇಕಾದ್ರೆ ಅಥವಾ ಡಬಲ್ ಲೇಯರ್ ಬಂದಿರ್ಬೋದು. ಆ ಟೈಮಲ್ಲಿ E1 ಎರರ್ ಅಂತ ಬರುತ್ತೆ. ಇದನ್ನು ರಿಮೂವ್ ಮಾಡಬೇಕಂದ್ರೆ ಏನು ಮಾಡ್ತಾರೆ, ಮೆಕ್ಯಾನಿಕ್ಗಳು ಆಲ್ಮೋಸ್ಟ್ ಎಲ್ಲ ಶಟ್ಲು ಬಿತ್ತಾರೆ, ಮುಂದೆ ಸ್ಟಾಪರ್ ಬಿತ್ತಾರೆ. ಎಲ್ಲ ಬಿಚ್ಚಿದ್ರೇ ಅದನ್ನು ನಿಮಗೆ ರಿಮೂವ್ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಇಷ್ಟೊಂದಲ್ಲಿ ಏನಿಲ್ಲ, ತುಂಬ ಈಸಿ ಇದೆ ಇದನ್ನು ರಿಮೂವ್ ಮಾಡೋದಕ್ಕೆ. ಸೈಡಲ್ಲಿ ನಮಗೆ ಮಿಷಿನ್ದು ಜಾಮ್ ಆಗಿ ಅದು ವೀಲ್ನ ರೊಟೇಟ್ ಮಾಡಿ ನೋಡಿದ್ರೆ ಕಂಪ್ಲೀಟ್ ಜಾಮ್ ಇರುತ್ತೆ. ಆ ಜಾಮ್ ರಿಲೀಸ್ ಮಾಡಬೇಕಂದ್ರೆ ಸೈಡಲ್ಲಿ ವೀಲ್ ಇದೆ ನೋಡಿ, ವೀಲಲ್ಲಿ ಆ ಸ್ಕ್ರೂಗಳು ಟೈಟ್ ಮಾಡೋದು ಎರಡು ಹೋಲ್ ಇರುತ್ತೆ, ಎರಡು ಹೋಲ್ ಇರುತ್ತೆ. ಓಕೆ, ಆ ಎರಡು ಹೋಲಲ್ಲಿ ಯಾವುದಾದ್ರೂ ಒಂದಕ್ಕೆ ಸ್ಕ್ರೂ ಡ್ರೈವರ್ನ ಹೋಲಲ್ಲಿ ಹಾಕಿ ನೋಡಿ. E1 ಎರರ್ ಬರ್ತಾಯಿದೆಯಲ್ಲ, ನೋಡಿ. ಅದೇನು ಬೇರೆ ದಾರ ಎಲ್ಲ ತೆಗ್ದುಬಿಡಿ, ಅದನ್ನು ವೀಲಿಗೆ ಮಾಡಿದ್ರೆ ರೊಟೇಟ್ ಆಗ್ತಾಯಿಲ್ಲ, ಸರಿನಾ? ನೋಡಿ, ಸ್ಕ್ರೂ ಡ್ರೈವರು ಅದರಲ್ಲಿ ಹೋಲ್ ಇದೆ, ಆ ಹೋಲಲ್ಲಿ ನಾನು ಹಾಕ್ತೀನಿ ನೋಡಿ. ಇದನ್ನು ಮುಂದಕ್ಕಲ್ಲ, ಹಿಂದಕ್ಕೆ ನಿಧಾನಕ್ಕೆ, ಅಂದರೆ ತುಂಬ ಜಾಸ್ತಿ ಫೋರ್ಸ್ ಬೇಡ, ಸ್ವಲ್ಪ ಫೋರ್ಸಾಗಿ ಹಿಂದಕ್ಕೆ ಎಳೆದ್ರೆ ಆ ಒಳಗಡೆ ಇರೋ ದಾರ ಆಚೆ ಬಿಚ್ಕೊಳ್ಳುತ್ತೆ. ಓಕೆ, ದಾರ ಸಿಗಾಕೊಂಡಿದ್ರೆ ಮಾತ್ರ, ಸೂಜಿ ಕಟ್ಟಾಗಿದ್ದರೆ ಆ ಥರ ಬರೋಲ್ಲ. ಆ ಟೈಮಲ್ಲಿ ನೀವು ಮೆಕ್ಯಾನಿಕ್ನೇ ಹುಡುಕ್ಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಸ್ವಿಚ್ ಆಫ್ ಮಾಡಿ ಮಷಿನ್ನ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ E1 ಎರರ್ ಹೋಗಿರುತ್ತೆ, ಮಿಷಿನ್ ಕಂಪ್ಲೀಟ್ ರನ್ ಆಗುತ್ತೆ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ.